ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಿತ್ತಿತು ಹೇಗೆ, ಹನಿಯೊಡೆದು ಧರೆಗಿಳಿದು ಈ ಭೂಮಿ ಹಸಿರಾದೀತು ಹೇಗೆ ಅಂತ ನಮ್ಮ ಕವಿಗಳು ಹೇಳ್ತಾರೆ. ಹಾಗೆ ಅಂತಹ ಪ್ರೀತಿಯನ್ನ, ದೇಶಭಕ್ತಿಯನ್ನ ಮತ್ತು ಪ್ರೇಮವನ್ನ, ಬಲಿದಾನವನ್ನ ಮಾಡಿದಂತಹ ಎಲ್ಲ ನಮ್ಮ ವೀರ ಸೇನಾನಿಗಳಿರ್ಬೋದು, ಸ್ವತಂತ್ರ ಹೋರಾಟಗಾರರಿರ್ಬೋದು, ಅಂತವರನ್ನ ನೆನೆಸ್ಕೊಳ್ತಕ್ಕಂತಹ ಶುಭ ದಿನ ಇವತ್ತು ಸ್ವತಂತ್ರ ದಿನಾಚರಣೆ. ಸ್ವತಂತ್ರ ದಿನಾಚರಣೆ ಇವತ್ತು 80ನೇ ವರ್ಷದ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಒಂದು ಸಂಕಲ್ಪವನ್ನ ಮಾಡಬೇಕಾಗಿದೆ. ಯಾವ ಸಂಕಲ್ಪ ಅದು? ದ್ವೇಷವನ್ನ ದೂರ ಇಡತಕ್ಕಂತಹ ಸಂಕಲ್ಪವನ್ನ ಮಾಡಬೇಕಾಗಿದೆ. ಏನು ಹಾಗಂದ್ರೆ, ನಮ್ಮ ದಾರಿಯಲ್ಲಿ ಯಾರಾದರೂ ಮುಳ್ಳು ಹಾಕಿದರೆ ಅವರ ದಾರಿಗೆ ನಾವು ಹೂವು ಹಾಕೋಣ. ನಮ್ಮ ಮನೆಗೆ ಯಾರಾದರೂ ಕಲ್ಲು ಹೊಡೆದರೆ ಅವರ ಮನೆಗೆ ನಾವು ಹಣ್ಣು ಹಾಕೋಣ. ದೇಶದಿಂದ ಸಾಧಿಸಲು ಏನಿದೆ ಈ ಜಗತ್ತಿನಲ್ಲಿ? ಪ್ರೀತಿ ಹೊಂದಿದ್ದರೆ ಸಾಕು, ಈ ಜಗತ್ತೇ ನಮ್ಮ ಜೊತೆಯಲ್ಲಿ ಅಂತ ಹೇಳ್ತಾರಲ್ವಾ, ಅಂತಹ ಪ್ರೀತಿಯನ್ನ ಹಂಚತಕ್ಕಂತಹ ಒಂದು ಸಂಕಲ್ಪವನ್ನ ಕಾಣಬೇಕಾಗಿದೆ. ಒಗ್ಗಟ್ಟಿನ ಬಲವನ್ನ ತೋರಿಸಬೇಕಾದಂತಹ ಸಂಕಲ್ಪ ಬೇಕಾಗಿದೆ. ಇವತ್ತು ದೇಶವನ್ನ ಒಡಿತಾ ಇದ್ದಾರೆ. ಯಾವ ರೀತಿಯಲ್ಲಿ? ಜಾತಿ ಭೇದಗಳ ಮೂಲಕ ಅಲ್ವಾ? ನೋಡಿ, ನಮ್ಮ ತಮಿಳುನಾಡು, ಕರ್ನಾಟಕಕ್ಕೆ ರಾಜಕೀಯ ಪಕ್ಷಗಳು ಒಡೆಯತಕ್ಕಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ, ಬೆಂಕಿ ಹಚ್ಚುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ. ಭಾಷೆಗಳ ವಿರುದ್ಧ, ಭಾಷೆಗಳ ಪರವಾಗಿ ಜಗಳವನ್ನ ಮಾಡ್ತಕ್ಕಂಥದ್ದು, ಅಥವಾ ಜಾತಿಗಳ ಇಟ್ಕೊಂಡು ಜಾತಿಯ ಮೂಲಕ ಹೊಡಿತಕ್ಕಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದನ್ನೆಲ್ಲ ನಾವು ಮರೆತು ವಿಶ್ವ ಮಾನವರಾಗಬೇಕು. ಕುವೆಂಪು ಅವರೇ ಹೇಳಿದ್ರು, ಎಲ್ಲರೂ ಮಾನವರೇ. ವಿಶ್ವ ಮಾನವರಾಗುವಂತಹ ಸಂದೇಶವನ್ನ ನಾವು ಹೊಂದಬೇಕಾಗ್ತದೆ. ನೋಡಿ, ಸ್ವತಂತ್ರ ದಿನಾಚರಣೆ ದಿನ ನಮಗೆ ಬಲಿದಾನವನ್ನ ನೀಡಿದಂತಹ ಮಹಾತ್ಮ ಗಾಂಧೀಜಿ, ನೆಹರು, ಜವಾಹರ್ಲಾಲ್ ನೆಹರು ಇರ್ಬೋದು, ಭಗತ್ ಸಿಂಗ್ ಅವರು ಇರ್ಬೋದು, ಚಂದ್ರಶೇಖರ್ ಆಜಾದ್ ಅವರು ಇರ್ಬೋದು, ಇಂತಹ ವೀರ ಸೇನಾನಿಗಳನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಇತಿಹಾಸದಲ್ಲಿ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಬೇಕು. 300 ವರ್ಷ ಬ್ರಿಟಿಷರು ನಮ್ಮ ಆಳ್ವಿಕೆಯನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ರು. ಇದಕ್ಕೆ ಒಂದು ಉದಾಹರಣೆಯನ್ನ ಹೇಳ್ತೇನೆ. ನಮ್ಮ ಸುಬ್ಬರಾವ್, ಫಾರ್ ಎಕ್ಸಾಂಪಲ್, ಸುಬ್ಬರಾವ್ ಅವ್ರನ್ನ ಒಂದು 4 ಕೋಣೆಯ ರೂಮ್ ನಲ್ಲಿ ಕೂಡ ಹಾಕಿ ಅವರಿಗೆ ಒಂದು ದಿವಸ ಇರಕ್ಕಾಗ್ತದೆ ಅಷ್ಟೇ ಅದರೊಳಗೆ. ಆಮೇಲೆ ಅದರಿಂದ ಬಂಧನ ಬೇಕು, ಹೊರಗೆ ಬರ್ಬೇಕು ಅವರು. ಅದೇ ನಮ್ಮ ಲೇಔಟ್ ಒಳಗೆ ಕೂಡ ಹಾಕಿ ನೋಡೋಣ ನಮ್ಮ ಸುಬ್ಬರಾವ್ ಅವ್ರನ್ನ. ಅವ್ರು ಇರಕ್ಕಾಗಲ್ಲ, ಲೇಔಟ್ ಇಂದ ಹೊರಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾರೆ ಅಲ್ವಾ? ಹಾಗಾಗಿ ನೋಡಿ, ಅದೇ ನಾವು ಬೆಂಗಳೂರು ಅಂದ್ರೆ ಅದು ಒಂದು ಲಿಮಿಟೇಷನ್. ಹಾಗಾಗಿ ಬಂಧನಗಳನ್ನ ಮುಕ್ತಗೊಳಿಸ್ತಕ್ಕಂಥದ್ದು. ಸ್ವತಂತ್ರ ಅಂದ್ರೆ ಎಲ್ಲರಿಗೂ ಸ್ವತಂತ್ರತೆ ಅಂದ್ರೆ ಫ್ರೀಯಾಗಿ ಓಡಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಬೆಳೀಲಿಕ್ಕೆ ಏನ್ ಬೇಕು ನಮ್ಗೆ ಇಚ್ಛೆಯ ಅನುಸಾರವಾಗಿ ನಾವು ಬೆಳೀತಕ್ಕಂತಹ ಬೆಳೆಗಳನ್ನ ಬೆಳೀಲಿಕ್ಕೆ. ಅಫೀಮನ್ನ ಬೆಳೆಸ್ತಾ ಇದ್ರು ಬ್ರಿಟಿಷರು ನಮ್ಮನ್ನ ಹಿಡ್ಕೊಂಡು. ನಮ್ಮ ದೇಶದಲ್ಲಿ ಅಫೀಮನ್ನ ಬೆಳೆಸಿ ನಮ್ಮನ್ನೆಲ್ಲ ಹಾಳು ಮಾಡ್ತಾ ಇದ್ರು. ಅಂತಹ ಬಲಾತ್ಕಾರದಿಂದ ಮಾಡ್ತಂತಹ ರೈತಾಪಿ ವರ್ಗಗಳಿಗೆ ಮೋಸ ಮಾಡಿದಂತಹ ಸಂದರ್ಭವನ್ನ ನಾವು ಇವತ್ತು ಎದ್ದು ನಿಂತಿದ್ದೇವೆ. ಈಗ ನಾವು ಏನ್ ಮಾಡ್ಬೇಕು? ಮುಂದೆ ಏನು ನಮ್ದು? ಈಗ ಸ್ವತಂತ್ರ ಸಿಕ್ಕಾಯ್ತು, 80 ವರ್ಷ ಆಯ್ತು. ಮುಂದೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ದೇಶವನ್ನ ಅಭಿವೃದ್ಧಿಯ ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕೆ ಏನ್ ಬೇಕು? ನಿಷ್ಠೆಯನ್ನ ನಮ್ಮ ಗುಣಗಳಲ್ಲಿ ಅಳವಡಿಸ್ಕೊಡ್ಬೇಕು. ನೋಡಿ, ಒಂದು ದೇಶ ಉದ್ಧಾರ ಆಗ್ಬೇಕಂದ್ರೆ ಆ ದೇಶದಲ್ಲಿ ಎಷ್ಟು ಯುವ ಜನರ ಸಂಖ್ಯೆ ಇದೆ ಅನ್ನೋದು ಬಹಳ ಮುಖ್ಯ. ಅವರು ಯಾವ ನಡೆನುಡಿಗಳನ್ನ ಅನುಸರಿಸಿ ಮುಂದೆ ಹೋಗ್ತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ ಆಗ್ತದೆ. ನೋಡಿ, ಅವರಿಗೆ ಒಳ್ಳೆ ಸಂಸ್ಕಾರವನ್ನ ಕಳಿಸಿದ್ರೆ ನಮ್ಮ ದೇಶ ಆಟೋಮೆಟಿಕ್ ಆಗಿದ್ದೀವಿ. ಏನು ಮಾಡಬೇಡ, ಅವ್ರು ಒಳ್ಳೆ ಸಂಸ್ಕಾರವನ್ನ ಕಲಿಸ್ಕೊಟ್ರೆ ಅವರು ನಮ್ಮ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಆದ್ರೆ ಬರೀ ಅವರು ಮಾರ್ಕ್ಸ್ ತೆಗೆಯೋದಕ್ಕೆ ಸೀಮಿತರಾದ್ರೆ, ನಮ್ಮ ದೇಶದ ಬಗ್ಗೆ ಅರಿವಿಲ್ಲದೆ ಹೋದ್ರೆ, ಪ್ರೀತಿ ಇಲ್ಲದೆ ಹೋದ್ರೆ ಏನಾಗ್ತದೆ? ನಮ್ಮ ದೇಶ ಪರರ ಪಾಲಾಗುತ್ತದೆ. ಇನ್ನೊಬ್ರು ಯಾರೋ ಒಂದು ಯುದ್ಧ ಮಾಡಿ ನಮ್ಮ ದೇಶವನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರಿಂದ ನಮ್ಮ ದೇಶ ಭಕ್ತಿಯನ್ನ ನಾವು ಬೆಳೆಸ್ಕೋಬೇಕು. ಅದೇ ರೀತಿಯಾಗಿ 80 ವರ್ಷಗಳಲ್ಲಿ ನಾವು ಬಹಳಷ್ಟು ಸಾಧನೆ ಮಾಡಿದ್ದೇವೆ. ಈಗ ನೋಡಿ, ಹಸಿರು ಕ್ರಾಂತಿ ಅಂತ ಮಾಡಿದ್ವಿ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ನಾವು ಆಹಾರ, ಹಣ್ಣು, ತರಕಾರಿಗಳನ್ನ ತಯಾರಿಸತಕ್ಕಂತಹ ದೇಶ ಯಾವ್ದಾರಿದೆ ಅಂದ್ರೆ ಭಾರತ ದೇಶ. ಅದಕ್ಕೆ ನಾವು ಹೆಮ್ಮೆ ಪಡಬೇಕು. ಅದೇ ರೀತಿಯಾಗಿ ಹಾಲಿನ ಉತ್ಪಾದನೆಯನ್ನ ಅತಿ ಹೆಚ್ಚು ಮಾಡಿದ್ದೇವೆ. ಗ್ರೀನ್, ಅದನ್ನ ವೈಟ್ ರೆವಲ್ಯೂಷನ್ ಅಂತ ಏನ್ ಕರಿತೇವೆ, ಅದನ್ನ ಮಾಡಿದ್ದೇವೆ. ನಾವು ಸೈನ್ಯದಲ್ಲಿ ಅತಿ ಹೆಚ್ಚು, ಈಗ 4ನೇ ಅತಿ ದೊಡ್ಡ ಸೈನ್ಯವನ್ನಾಗಿ ಹೋಗಿದ್ದೇವೆ. ಸೈಂಟಿಸ್ಟ್ ಗಳನ್ನ ತೆಗೆದುಕೊಂಡ್ರೆ ನೀವು ರಾಕೆಟ್, ನಮ್ಮ ಚಂದ್ರಯಾನವನ್ನ ಮಾಡಿದಂತಹ ಹೆಮ್ಮೆಯ ದೇಶ ಯಾವುದು? ನಮ್ಮ ಭಾರತ. ಇಂತಹ ಹಲವಾರು ವಿಷಯಗಳನ್ನ ನಮ್ಮ ಭಾರತ ಆಲ್ರೆಡಿ ಸಾಧಿಸಿ ತೋರಿಸಿದೆ. ವಿಶ್ವದಲ್ಲಿ ನಾವು ಕೂಡ ವಿಶ್ವ ಗುರುಗಳು, ವಿಶ್ವ ನಾಯಕರು ಅಂತ ತೋರಿಸ್ಕೊಟ್ಟಿದೆ. ಇಂತಹ ಹೆಮ್ಮೆಯ ಭಾರತದಲ್ಲಿ ಹುಟ್ಟಿದಂತಹ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ.